ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಇವತ್ತು BC ರೋಡ್ ಚಲೋವನ್ನು ಮಾಡ್ತಾ ಇರುವಂಥದ್ದು. BC ರೋಡ್ ಚಲೋಗೆ ಕರೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಇವತ್ತೇನು ಹಿಂದೂ ಪರ ಕಾರ್ಯಕರ್ತರು ಕೂಡ ಎಲ್ಲ ಜಮಾಯಿಸ್ತಾರೆ ಅಂತದನ್ನು ನಾವು ನೋಡ್ಬೋದಾಗಿದೆ. ಏನು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ BC ರೋಡ್ನಲ್ಲಿ ಅಲ್ಲಲ್ಲಿ ಈಗ ಹಿಂದೂ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ಏನು ಶರಣ್ ಪೊಂಪೆಲ್ ವಿಶ್ವ ಹಿಂದೂ ಪರಿಷತ್ ನಾಯಕರಾದಂಥ ಶರಣ್ ಪೊಂಪೆಲ್ ಮತ್ತು ಪುನೀತ್ ಅತ್ತ ಅವರ ಒಂದು ಕರೆಯನ್ನು ಕೊಟ್ಟಿದ್ದರು ಈ ಒಂದು BC ರೋಡ್ ಚಲೋಗೆ. ಸೊ ಇಲ್ಲಿ ಏನು ನಾಗಮಂಗಲ ಗಣೇಶೋತ್ಸವ ಸಂದರ್ಭದಲ್ಲಿ ಏನು ಗಲಭೆ ಉಂಟಾಯಿತು. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಈದ್ ಮಿಲಾದ್ನ ಮೆರವಣಿಗೆ ವೇಳೆ ಇದೇ ರೀತಿ ಗಲಭೆಯ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ BC ರೋಡ್ನ ನಿವಾಸಿಗಳಾದಂಥ ಅಸೈನರ್ ಮತ್ತು ಶರೀಫ್ ಎಂಬುವರು ಆಡಿಯೋವನ್ನು ರಿಲೀಸ್ ಮಾಡಿದರು. ಏನು BC ರೋಡ್ನಲ್ಲಿ ನಡೆಯುವಂತಹ ಈ ಈದ್ ಮೆರವಣಿಗೆಗೆ ನೀವು ತಾಕತ್ತಿದ್ರೆ ಬನ್ನಿ ಅಂತ ಹೇಳಿ ಒಂದು ಸವಾಲನ್ನು ಹಾಕಲಾಗಿತ್ತು. ಸೊ ಆ ಸವಾಲನ್ನು ಸ್ವೀಕರಿಸಿದಂತಹ VHP ಇವತ್ತು ಇಲ್ಲಿಗೆ ಚಲೋ ಕರೆಯನ್ನು ಕೊಟ್ಟಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಅಲ್ಲಲ್ಲಿ ಅಲ್ಲಲ್ಲಿ ಹಿಂದೂ ಕಾರ್ಯಕರ್ತರು ಇಲ್ಲಿ ಜಮಾಯಿಸಿರುವಂಥದ್ದು. ಯಾಕೆಂತ ಹೇಳಿದರೆ ಈಗಾಗಲೇ ಏನು ಹಿಂದೂ ಮುಖಂಡರ ಮೇಲೆ ಏನು ಕರೆಯನ್ನು ಕೊಟ್ಟಿದ್ರು ಅವ್ರ ಮೇಲೆ FIR ಅನ್ನು ಕೂಡ ಮಾಡಿರುವಂಥದ್ದು ಮತ್ತು ಮಂಡ್ಯದಲ್ಲಿ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ಇಲ್ಲಿ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ಏನು ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಗಣೇಶೋತ್ಸವ ಪೆಂಡಲ್ ಏನಿದೆ ಇದು ಅಲ್ಲಿ ಮತ್ತು ರಕ್ತೇಶ್ವರಿ ದೇವಸ್ಥಾನದ ಹತ್ತಿರ ಎಲ್ಲ ಕಡೆ ಈ ಹಿಂದೂ ಕಾರ್ಯಕರ್ತರು ಜಮಾಯಿಸ್ತಾ ಇರುವಂಥದ್ದು. ಅಂದರೆ ಈ ಭಾಗದಲ್ಲಿ ಏನು ಇನ್ನೇನು ಕೆಲವು ಹೊತ್ತಿನಲ್ಲಿ ಈದ್ ಮೆರವಣಿಗೆ ಆರಂಭವಾಗುತ್ತೆ. ಕೈಕಂಬದಿಂದ BC ರೋಡ್ವರೆಗೂ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಪೊಲೀಸರು ಸನ್ನದ್ಧರಾಗಿರುವಂಥದ್ದು. ಒಂದು ಕಡೆ ಹಿಂದೂ ಸಂಘಟನೆಯವ್ರನ್ನ ಮನವೊಲಿಸಲಿಕ್ಕೆ ಪೊಲೀಸರು ವಿಫಲವಾಗಿದ್ದಾರೆ ಮತ್ತು ಹಿಂದೂ ಸಂಘಟನೆಯವರು ಮಾಡ್ತೀವಿ ಅಂದರೆ BC ರೋಡ್ ಚಲೋ ಮತ್ತು ಇಲ್ಲಿ ಅಲ್ಲಿಗೆ ಬಂದೇ ಬರ್ತೀವಿ ಅನ್ನೋದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ TV9 ಮಂಗಳೂರು.